ನಾವಿವತ್ತು ಬಂದೇವಿ ಕಲ್ಮೇಶ್ವರ ದೇವಸ್ಥಾನಕ್ಕ. ಈ ದೇವಸ್ಥಾನ ಮಾಂಡಲಿಕ ಎಂಬ ಅರಸರ ಕಾಲದಲ್ಲಿ ಸುಮಾರು 15ನೇ ಶತಮಾನದಲ್ಲಿ ಅಮರ ಶಿಲ್ಪಿಯಾದಂತಹ ಜಕಣಾಚಾರಿ ಅವರಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಇತಿಹಾಸಗಳಲ್ಲಿ ಉಲ್ಲೇಖ ಐತಿ. ಬನ್ನಿ ಸ್ನೇಹಿತರೆ, ಈ ಕಲ್ಮೇಶ್ವರ ದೇವಸ್ಥಾನದ ದರ್ಶನ ತಗೊಳ್ಳೋಣ. ಈಗ ಈ ಊರಿನ ಹಿರಿಯರಿಂದ ಈ ದೇವಸ್ಥಾನದ ಇತಿಹಾಸ ಏನೈತಿ ಅಂತ ತಿಳ್ಕೊಳ್ಳೋಣ ಬರ್ರಿ. ಈ ಊರಿಗೆ ಕಾಮಧೇನು ಅಂತ ಹೆಸರು ಬರಾಕ ಕಾರಣ ಏನ್ರಿ? ಮುಂದೆ ಕಾರಣ ಅಂದ್ರ ಕಾಮಾಕ್ಷಿ ಅಂತೇಳಿ ಏನು ಒಬ್ಬ ಹೆಣ್ಮಗಳು ಇದ್ರು ಆಗಿನ ಕಾಲಕ್ಕೆ. 15ನೇ ಶತಮಾನ ಚಾಲುಕ್ಯರ ಮಗಳು ಏನೋ ಇರ್ಬೇಕು. ಕುಂಕುಮದ ಕಲ್ಮೇಶಿ ಅಂತ ಇಲ್ಲಿ ಆಳ್ತಿದ್ದ. ಅದಕ್ಕೆ ಕಲ್ಮೇಶ್ವರ ದೇವಸ್ಥಾನ ಅಂತೇಳಿ ಆಗಿರ್ಬೇಕು ಅಂತ ನನಗೆ ಊಹೆ. ಕಾಮಾಕ್ಷಿ ಅಂತೇಳಿ ಇದ್ದಿದ್ದಕ್ಕೆ ಇಲ್ಲಿ ಕಾಮಧೇನು ಅಂತ ಬಂತು ಅಂತ ಲಿಪಿ ಪ್ರಕಾರ ನಾವು ಹೇಳ್ಬೋದು. ಆದ್ರೆ ಈಗಾಗಲೇ ಒಂದು ವಿಷಯ ಹೇಳಿದ್ನಲ್ಲ, ಹಿಂದೆ ಜಮದಗ್ನಿ ಋಷಿ ಇಲ್ಲಿ ವಾಸಸ್ಥಳ ಆಗಿದ್ದ. ಅವನಂತೆ ಒಂದು ಕಾಮಧೇನು ಅನ್ನೋ ಆಕಳಿತ್ತು. ಅವರು ಕಾರ್ತಿವೀರ್ಯ ಹೋಗಿ ಸ್ನಾನ ಮಾಡ್ಕೊಂಡು ಬಂದಾಗ 100 ಮಂದಿಗೆ ಊಟದ ವ್ಯವಸ್ಥೆ ಆಯ್ತು. ಅವಾಗ ಇದು ಎಲ್ಲಿಂದ ಆಯ್ತು ಅಂತ ಅಂದ್ಕೊಳ್ಳಿ, ಈಕಿಲಿಂದ ಆಯ್ತು ಅಂತ ಅಂದ್ಕೊಳ್ಳಿ, ಇದು ನಂದೊಂದು ಬೇಡಿಕೆ ಐತ್ರಿ ಅಂದೆ. ಏನಪ್ಪಾ ಕೇಳೋದು, ಇದನ್ನ ನನಗೆ ಕೊಟ್ಟು ಬಿಡ್ರಿ, ನನಗೆ ಯುದ್ಧಕ್ಕಾದ ಹೋದಾಗ ಅಲ್ಲಿ 1000 ಮಂದಿ ಇರ್ತೀವಿ, ನಮ್ಗೆ ಅನುಕೂಲ ಆಗತ್ತೆ, ಆತ ತಗೊಂಡು ಹೋಗಪ್ಪ ಅಂತೇಳಿ ಋಷಿಗಳು ಹೇಳಿದ್ರು. ಆ ಪ್ರಕಾರ ಹಗ್ಗ ಹಿಡಿದು ಒಬ್ಬ ಆಳ ತಗೊಂಡು ಹೊಂಟ. ಮುಂದಕ್ಕೆ ಬರಲಿಲ್ಲ. 10 ಮಂದಿ ಕೂಡಿದ್ರು ಮುಂದಕ್ಕೆ ಹೋಗಲಿಲ್ಲ. 100 ಮಂದಿ ಸೈನಿಕರು ಕೂಡಿ ಜಗ್ಗಿದ್ರು ಮುಂದಕ್ಕೆ ಬರಲಿಲ್ಲ. ಅವಾಗ ಇದು ಬರೋ ನಾನೇನು ಮಾಡ್ಲಿಪ್ಪ ಅಲ್ಲಿ ತಗೊಂಡು ಹೋಗಂತೇಳಿ ನೀವು ಕರ್ಕೊಂಡು ಹೋಗುವ. ಅವರು ಅಲ್ಲಿ ಒಬ್ರು ಯಾರೋ ಅವ್ರು ಇದ್ದಲ್ಲಿ ಅದು ಹೇಳುದ್ರಿ ಅನ್ನೋ ಮಾತು ಹೇಳಿ, ಹಂಗಾರೆ ನೀವು ಬರ್ರಿ, ನಾ ಬರೋದಿಲ್ಲ, ನಿನಗೆ ಬೇಕು ಹೋದಲ್ಲ ಅದನ್ನ ತಗೊಂಡು. ನೀವು ಬಂದ್ರೆ ಬರ್ತೈತಿ, ಅದು ಇದ್ರ ಬರೋದಲ್ಲ ತಿಳ್ಕಟ್ಲೆ ನಾವು ಚಂಡ ಕಡದ ಅಂತ ಹೇಳಿ ಬರ್ತೈತಿ. ಜಮದಗ್ನಿ ಋಷಿಯ ಚಂಡನ್ನು ಕಾರ್ತಿವೀರ್ಯ ಕಡದ ಅಂತೇಳಿ ಕಡದ ಆಕಳ ಕೊಳ್ಳ ಕಟ್ಟಿದ. ಅವಾಗ ಆಕಳ ಗಪ್ನ ಅಂತರಿಕ್ಷಕ್ಕೆ ಹಾರಿತೀವಿ. ಅವಾಗ ಪರಶುರಾಮನಿಗೆ, ಜಮದಗ್ನಿ ಋಷಿ ಮಗ ಪರಶುರಾಮ ಏನಿತ್ತಲ್ಲ, ಅವನಿಗೆ ಅದು ಗೊತ್ತಾದ ಕೂಡಲೇನ ಇಡೀ ಕ್ಷತ್ರಿಯ ವಂಶನ ನಾಶ ಮಾಡ್ತೀನಿ ಅಂತೇಳಿ ಹೊರಟು ಯುದ್ಧ ಮಾಡ್ಕೊಂತ ಬಂದ. ಮುಂದೆ ಪರಶುರಾಮನು ಕೂಡ ಏನಾಗಿತ್ತು ಅಂದ್ರೆ ಆ ಜಮದಗ್ನಿ ಋಷಿ ಹಾಗೂ ದೇವಿ ಏನು ಅವರ ತಾಯಿ ಇರ್ಲಲ್ಲ ಆ ಯಲ್ಲಮ್ಮ, ಅವರು ಒಬ್ಬ ಋಷಿಗಳಿಂದ ಪ್ರಸಾದವನ್ನು ತಂದಿದ್ದ. ಜಮದಗ್ನಿ ಋಷಿ ಅವ್ರ ಮಗಳಿಗೆ ಮತ್ತು ತಮಗ ಅಂತೇಳಿ. ಅವ್ರ ಮಗಳು ಕ್ಷತ್ರಿಯ ವಂಶದೊಳಗಿದ್ದಂಥವ್ರು, ಇವರು ಬ್ರಾಹ್ಮಣ ಸ್ಥಿತಿ ಒಳಗೆ ಇವ್ರಿಗಿದ್ದವ್ರು. ಅವಾಗ ಅದನ್ನ ತಂದು ಒಂದೊಂದು ಬಟ್ಲನ ಅಲ್ಲಿ ಇಟ್ಟಾಗ ಏನ್ ಮಾಡ್ಬಿಟ್ಲು, ಒಂದ್ ಬಟ್ಟಲ್ದಾಗ ಸ್ವಲ್ಪ ಕಮ್ಮಿ ಇತ್ತು, ಒಂದ್ ಬಟ್ಟಲ್ದಾಗ ಹೆಚ್ಚಿಗೆ ಇತ್ತು. ಅದನ್ನ ಅವ್ರ ಮಗಳ ಸ್ವಲ್ಪ ಅದನ್ನ ಸರಿ ಮಾಡಿದ ಕೂಡಲೇ ಏನಾಗ್ಬಿಡ್ತಿ, ತಾಯಿಗೆ ಕ್ಷತ್ರಿಯ ವಂಶದ ಪೌರುಷತ್ವ ಇದ್ದಂತ ಪರಶುರಾಮ ಹುಟ್ಟಿದ. ಇನ್ನು ಉಳಿದವ್ರು 4 ಮಂದಿ ಬ್ರಾಹ್ಮಣತ್ವ, ಇದು ವೇದ ಅಭ್ಯಾಸ ಇದ್ರೊಳಗಿತ್ತು. ಇವಂಗೂ ವೇದ ಅಭ್ಯಾಸ ಅವರ ಅಪ್ಪನ ರಕ್ತದ ಗತ ಬಂದಿತ್ತು. ಹಿಂಗೆ ಬಂದ ಕೂಡಲೇ ಮುಂದೆ ಅವ್ನು ಕ್ಷತ್ರಿಯ ವಂಶನ ನಾಶ ಮಾಡ್ತಾನೆ ಅಂತೇಳಿ ಹೊರಬಿದ್ದಾಗ ಮಾಡ್ಕೊಂತ ಯುದ್ಧ ಮಾಡ್ಕೊಂತ ಬಂದ. ಮುಂದೆ ಶ್ರೀರಾಮನ ಕಾಲಕ್ಕ ಅವನು ಕೂಡ ಶ್ರೀರಾಮನು ಅದೇ ಅವತಾರ, ಪರಶುರಾಮನು ಅದೇ ಅವತಾರ. ಅವಾಗ ಇಬ್ಬರಿಗೆ ದರ್ಶನ ಆದ ಕೂಡಲೇ ಇಬ್ರು ದರ್ಶನ ಆದ್ಕೊಂಡು ಏನು ಇಲ್ಲಿ ಮ್ಯಾಗ ಇರಾಕ್ ಹೋಗ್ಬೇಡ, ಇಂದ್ರ ಪರಸ್ಥದೊಳಗೆ ಹೋಗಿ ವಿಶ್ರಾಂತಿ ಪಡಿ ಅಂತೇಳಿ ರಾಮದೇವರು ಹೇಳಿದ್ರು ಅಂತೇಳಿ ಆ ಕಾಲಕ್ಕೆ ಇಲ್ಲಿ ಕಾಮಧೇನು ಇತ್ತು. ಅದಕ್ಕೆ ಕಾಮಧೇನು ಅನ್ನೋ ಆಕಳದ ಹೆಸರು ಬಂದೈತಿ ಅಂತ ಹಿರಿಯರ ಪ್ರಭಾವ. ಲಿಪಿ ಒಳಗೆ ಮಾತ್ರ ಕುಂಕುಮದ ಕಲ್ಮೇಶಿ ಮತ್ತು ಕಾಮಾಕ್ಷಿ ಅಂತೇಳಿ ಚಾಲುಕ್ಯರ ಮಾಂಡಲಿಕರು ಏನಿದ್ರಲ್ಲ, ಅದರಿಂದ ಕಾಮಾಕ್ಷಿ ಅಂತೇಳಿ ಏನ ಅವ್ರ ಮಗಳು ಇದ್ಲಲ್ಲ, ಅದರಲ್ಲಿಂದ ಕಾಮಧೇನು ಅಂತ ಬಂದಿರ್ಬೇಕು. ಮತ್ತು ಕುಂಕುಮದ ಕಲ್ಮೇಶಿ ಇದ್ದಕ್ಕೆ ಕಲ್ಮೇಶ್ವರ ದೇವಸ್ಥಾನ ಇಲ್ಲಿ ತಯಾರಾಗಿದೆ. ಕುಂಕುಮ ಕಲ್ಮೇಶನಿಂದ ಮಾಂಡಲಿಕ, ಚಾಲುಕ್ಯರ ಮಾಂಡಲಿಕ ಈ ರೀತಿಯಾಗಿತ್ತು. ಮತ್ತು ಇದ್ರನ್ನ ಇತ್ತಿತ್ಲಾಗಿನೂ ಏನೈತಲ್ಲ ಊರು ಪ್ರಭುತ್ವ ಮತ್ತೆ ಎಲ್ಲಾ ಕಡೆಗೆ ಇತ್ತಿತ್ಲಾಗಿ ರಾಜಕೀಯ ಒಳಗ ಒಂದ ಸಾಧಾರಣ 15-20 ವರ್ಷದಿಂದ ನಾನು ಎಲ್ಲಾ ಕಡೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಚಾಲು ಆಯ್ತು. ಅವಾಗ ಇಲ್ಲಿ ಅವ್ರು ಏನು ಮಾಡಿಲ್ಲ ಅಂದ್ರೆ ಅಲ್ಲಿ ಒಂದು ಇರಾಕ ಪರಾಕ ಅದು ಅಂತೇಳಿ ಆಚೆ ಕಡೆ ಬಂದ ಗೋದಾಮ ಸಮುದಾಯ ಭವನ ಮಾಡಿದ್ವಿ. ಇಲ್ಲಿ ನಾವು ಊರವ್ರೆಲ್ಲ ಪರಿಶ್ರಮ ಪಟ್ಟು ಇತ್ಲಾಗ ತೇರಿನ ಮನೆ ಕಟ್ಟಿದ್ವಿ. ಮತ್ತೆ ಹುಲ್ಲದ ಕಂಪೌಂಡ್ ಏನೈತಲ್ಲ ಪುರಾತನ ಇಲಾಖೆಯವರು ದುಡ್ಡು ಕಳಿಸಿದ್ದಾರೆ. ಅದಕ್ಕೆ ಈ ಕಂಪೌಂಡ್ ಇತ್ತಿತ್ಲಾಗ ಈಗ 1.5-2 ವರ್ಷ ಆಗ್ತೈತಿ ಕಂಪೌಂಡ್ ಆಗಿ. ಮೊದಲು ಇದ್ದಿದ್ದಿಲ್ಲ. ಇದ್ರ ಜಾಗ ದ್ವಾರಬಾಕಲಿಂದ ಹಿಡ್ಕೊಂಡು ಹಿಂಗೈತಿ ಇಂತಿಷ್ಟು ಜಾಗ ಅನ್ನೋ ಒಂದು ಅತಿ ಮಾಡಿದೈತಿ. ವರ್ಷಕ್ಕೊಮ್ಮೆ ಏನೈತೆಲ್ಲ ದೌನ್ ಹುಣ್ಣಿಗೆ ಆಕೈತಿ ಜಾತ್ರೆ. ಇಷ್ಟು ಮಾತಕರೆ ಎಲ್ಲರೂ ಭಕ್ತಿ ಭಾವದಿಂದ ನಡ್ಕೊಂತಾರ. ಅದರಾಗ ನನ್ನ ಅನಿಸಿಕೆ ಅಂತಂದ್ರ ಪರಮಾತ್ಮ ಅಂದ್ರ ಆತ್ಮ, ಅಂದ್ರೆ ಮನುಷ್ಯನ ಪರಮಾತ್ಮ
ರೂಪದ ಮನುಷ್ಯನ ರೂಪದ ಒಂದು ಮೂರ್ತಿಯನ್ನು ಮಾಡಿಟ್ಟಂತ ಕಲ್ಮೇಶ್ವರ ಹನುಮಂತೇವ್ರ ಅಂತೇಳಿ ಏನ್ ಮಾಡಿದ್ದೇವಲ್ಲ ಅದು ಮೂರ್ತಿಯಲ್ಲಿ ಆ ಮೂರ್ತಿ ಒಳಗ ನಮ್ಮ ಭಾವನೆ ಹೋದು ಹೆಂಗ ನಮ್ಮ ತಂದೆ ಅಥವಾ ಅಜ್ಜ ಫೋಟೋ ಮನ್ಯಾಗ ಇಟ್ಟಿರ್ತೇವೆ ಇವ ಅಜ್ಜ ಅಂತ ಇರ್ತೇವೆ ಆ ರೀತಿಯಾಗಿ ಇವ ಕಲ್ಮೇಶ್ವರ ಇವ ಹನುಮಂತೇವ್ರು ಇವ ಮತ್ತೊಬ್ಬ ದೇವರು ಹಿಂಗ ಬರಂ ದೇವರು ಅಂತೇಳಿ ಇಟ್ಕೊಂಡಿರ್ತಾರಲ್ಲ ಆ ಭಾವನೆಯಿಂದ ನಿಜವಾದ ದೇವರು ಯಾರಂದ್ರೆ ತನ್ನ ಆತ್ಮಸ್ವರೂಪವಾಗಿರ್ತಕ್ಕಂಥ ಜೀವ ಅನ್ನುವಂಥದ್ದು ಇರುತ್ತಲ್ಲ ನಾವು ಅಜ್ಞಾನದಿಂದ ಜೀವ ಅಂತಿರ್ತೀವಿ ಆ ಜೀವ ಅಂದ್ರೆ ನನ್ನ ಆತ್ಮ ಪ್ರತಿಯೊಂದು ಜೀವಿಯೊಳಗ ಪ್ರತಿಯೊಂದು ಪ್ರಾಣಿಗಳಿಗೆ ಇರ್ತಕ್ಕಂಥ ಜೀವ ಏನೈತೆ ಅಲ್ಲ ಅದೇ ಪರಮಾತ್ಮನ ಅಂಶ ಈಗ ಆ ಪರಮಾತ್ಮನ ಅಂಶದಿಂದ ನಾವೆಲ್ಲರೂ ಪರಮಾತ್ಮನ ಮಕ್ಕಳನ್ನ ಎಲ್ಲರೂ ಬಂದಾಗ ಮತ್ತು ಪರಮಾತ್ಮನ ನೆನೆಸ್ತಿರ್ತೀವಲ್ಲ ಆ ರೀತಿ ಪೂರ್ವ ರಾಜಕೀಯ ಕಾಲದೊಳಗೆ ಏನಿತ್ತು ಅಂತಂದ್ರ ಅಲ್ಲೆಲ್ಲಿ ದೊಡ್ಡ ದೊಡ್ಡ ಪಟ್ಟಣದೊಳಗ ಒಂದೊಂದು ದೇವಸ್ಥಾನ ಅಲ್ಲಿ ಎಲ್ಲರೂ ಹೋಗಿ ನಡ್ಕೊಂತಿದ್ರು ಮುಂದ ಆ 12ನೇ ಶತಮಾನದೊಳಗೆ ಏನೈತಲ್ಲ ಬಸವಣ್ಣನವರು ಅಲ್ಲೊಂದು ಇಲ್ಲೊಂದು ದೇವಸ್ಥಾನ ಅಲ್ಲಿ ಅವಾಗಿನ ಕಾಲಕ್ಕೆ ವಾಹನ ಸೌಕರ್ಯ ಇದ್ದಿದ್ದಿಲ್ಲ ಗುಡ್ಡದಾಗ ಹಾದದ ನಡ್ಕೊಂತ ಅದು ಹೋಗ್ಬೇಕಾಗಿತ್ತು ಅವಾಗ ಏನ್ ಮಾಡಿದ್ರು ಬಸವಣ್ಣನವರು ಒಂದು ತಿಳುವಳಿಕೆಯನ್ನು ಇಟ್ಟು ಅವ್ರಿಗೆ ಲಿಂಗು ಸ್ಥಾಪನೆ ಮಾಡಿದ್ರು ಲಿಂಗು ಅಂದ್ರೆ ಏನು ತಾನು ಮನುಷ್ಯ ಪದ್ಮಾಸನ ಹಾಕೊಂಡು ಕುಂತಾಗ ಯಾವ ರೀತಿಯಾಗಿರ್ತೈತಲ್ಲ ಆ ರೀತಿಯಾಗಿ ಒಂದು ಪೀಠಕವನ್ನು ತಯಾರು ಮಾಡಿ ಅದಕ್ಕೆ ಕಂತಿಯನ್ನು ಕೊಟ್ಟು ಒಂದು ಲಿಂಗು ಅಂತ ಮಾಡಿದ್ರು ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ದೇವಸ್ಥಾನ ಆ 15ನೇ ಶತಮಾನದಾಗ ಇವು ಆಗಿದ್ವು ಇಂಥವು ಜಕಣಾಚಾರ್ಯರು ಉಳಿದ ಕಡೆಗೆ ತಮ್ಮ ಸ್ವಂತ ಅಲ್ಲಿರ್ತಕ್ಕಂಥ ಗೌಡ್ಯಾರ್ಲಿಂದ ಕಟ್ಟಿಸಿದ್ವು ದೇವಸ್ಥಾನಗಳು ಆದವು ಈ ಅಂತ ದೇವಸ್ಥಾನಗಳು ಅತಿ ಕಡಿಮೆ ಇಲ್ಲಿ ತಂಬೂರಾಗ ಒಂದೈತಿ ಆಮ್ಯಾಗ ಈ ಕಡೆ ಕುಂದಗೋಳ ಕಡೆಗೆ ಅಲ್ಲೆಲ್ಲಿ ಒಂದೆರಡು ಜಕಣಾಚಾರ್ಯ ಗುಡಿ ಅಂತ ಹೇಳಿ ಅದಾವ ಈಗ ಜಕಣಾಚಾರ್ಯರು ಮಾಡಿದಂತ ಶಿಲ್ಪಕಲೆ ಎಲ್ಲಾ ಕಡೆಗೂ ಹುಟ್ಟಿದಾರ ಇಷ್ಟೇ ಚೆನ್ನಾಗೆಲ್ಲ ಮಾಡುವಂತವ್ರು ಅದಾರ ಈಗ ಅವಾಗಿನ ಕಾಲದಿಂದ ನನಗೆ ಬಂದದ್ದು ಆ ಪರಮಾತ್ಮನ್ಗ ನಮ್ಮ ಮೊರೆ ನಮ್ಮ ಭಾವನೆ ಮನುಷ್ಯನ ಭಾವನೆ ನಿನ್ ಮ್ಯಾಗ ನಿಷ್ಠ ಇದೊಂದು ಕೆಲಸ ಐತ್ರಿ ಹಿಂಗ್ ಮಾಡಿ ನಿಮ್ ಮ್ಯಾಗ ನಾವು ಸಂಪೂರ್ಣವಾದ ಭಾವನೆ ಇಟ್ಟಿದ್ರೆ ನೀವು ಆ ಭಾವನೆಯಿಂದ ಆ ಕೆಲಸ ಮಾಡಿಕೊಟ್ಟಿರ್ತೀರಿ ಆ ರೀತಿಯಾಗಿ ಮೂರ್ತಿ ಸ್ವರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮ ಏನದಾನಲ್ಲ ನಮಗ ನಮ್ಮ ದೃಷ್ಟಿ ಅವನ ಮೇಲೆ ಸಂಪೂರ್ಣವಾಗಿ ಭಾವನೆ ಇರುವುದರಿಂದ ನಮಗ ಅವ ಆ ದಾರಿಯ ಮಾರ್ಗವನ್ನು ಜ್ಞಾನವನ್ನು ಕೊಡ್ತಾನ ಅಂತೇಳಿ ಅನ್ನುವ ಅಭಿಪ್ರಾಯ ನಂದು ಇದೇ ರೀತಿಯಾಗಿ ಎಲ್ಲರೂ ಭಕ್ತಿಯಿಂದ ನಡ್ಕೊಂತಿದ್ದಾರೆ ಈಗ ನಾವೇನ್ ನೋಡಿದ್ವಲ್ಲ ಆ ಶಿವಲಿಂಗ ಪುರಾತನವಾದದ್ದಲ್ಲ ಇದನ್ನ ಪುರಾತನವಾದಂತ ಶಿವಲಿಂಗ ಭಿನ್ನವಾಗಿದ್ರ ಕಾರಣದಿಂದ ಇಲ್ಲಿನ ಸ್ಥಳೀಯರು ಎಲ್ಲರೂ ಸೇರಿ ಇಲ್ಲಿ ಒಂದು ಹೊಸ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಶಿವಲಿಂಗ ಇಲ್ಲೇ ಅವರು ಗುಡಿಯ ಪಕ್ಕದಲ್ಲಿ ಇಟ್ಟಿದಾರ ಅದನ್ನ ತೋರಿಸ್ತೇವೆ ಬರ್ರಿ ಈ ಪುರಾತನವಾದಂತ ಈ ಶಿವಲಿಂಗ ಹಾಗೂ ಈ ಬಸವಣ್ಣನ ಮೂರ್ತಿಗಳನ್ನ ನೀವೇನ್ ನೋಡಾತಿರಲ್ಲ ಇದು 15ನೇ ಶತಮಾನದಲ್ಲಿ ಜಕಣಾಚಾರಿ ಅವರ ಕೆತ್ತಿರ್ತಕ್ಕಂತ ಮೂರ್ತಿಗಳು ಇವು ಸ್ನೇಹಿತರೆ ನೀವಿಲ್ಲಿ ಇವರ ಶಾಸನವನ್ನ ನೋಡ್ಬೋದು ಶಿವನ ಆರಾಧಕರು ಎಂಬುದಕ್ಕೆ ಇಲ್ಲಿ ಶಿವನ ಆರಾಧನೆಯ ಒಂದು ಚಿಹ್ನೆ ಇದೆ ಮತ್ತು ಸೂರ್ಯ ಹಾಗೂ ಚಂದ್ರ ಇದು ಇವರ ಸಾಮ್ರಾಜ್ಯ ಸೂರ್ಯ ಚಂದ್ರರಿರುವವರೆಗೂ ಅಜರಾಮರವಾಗಿರ್ಲಿ ಅಂತ ತೋರಿಸ್ತಕ್ಕಂಥ ಒಂದು ಚಿಹ್ನೆ ಆಗಿದೆ ಹಾಗೂ ರೈತರ ಬೆನ್ನೆಲುಬು ಆಗಿರ್ತಕ್ಕಂಥ ನಮ್ಮ ಬಸವಣ್ಣನವರ ಚಿಹ್ನೆ ಕೂಡ ಇಲ್ಲಿದೆ ಹಾಗೂ ತಾಯಿ ಸ್ವರೂಪಿಯಾದಂತಹ ಕಾಮಧೇನು ಮತ್ತು ಇವರ ಕಡೆ ಕ್ಷಾತ್ರವೂ ಕೂಡ ತುಂಬಿತ್ತು ಎನ್ನುವುದಕ್ಕೆ ಈ ಆಯುಧದ ಚಿಹ್ನೆ ಕೂಡ ಇಲ್ಲಿ ಕಾಣಲು ಸಿಗುತ್ತೆ ನಮ್ಗೆ ಈ ವಿಗ್ರಹ 15ನೇ ಶತಮಾನದಲ್ಲಿ ಜಕಣಾಚಾರಿ ಅವರಿಂದ ಕೆತ್ತಲ್ಪಟ್ಟಂತಹ ಚತುರ್ಭುಜ ವಿಷ್ಣುವಿನ ಅವತಾರದ ವಿಗ್ರಹ ಇದು ಕೂಡ ನಿಮ್ಗೆ ಇಲ್ಲಿ ನೋಡಕ್ ಸಿಗ್ತೈತಿ ನಾವು ಈ ದೇವಾಲಯಕ್ಕೆ ಬಂದ ಈ ದೇವಾಲಯದ ಇತಿಹಾಸ ಆಮೇಲೆ ಈ ಊರಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡೇವಿ ನೀವು ಕೂಡ ಈ ಊರಿಗೆ ಬಂದು ಒಮ್ಮೆ ಭೇಟಿ ಕೊಡ್ರಿ ಈಗ ಈ ದೇವಸ್ಥಾನ ನೋಡಿದ್ರಲ್ಲ ಹಂಗ ಎದ್ದು ಹೋಗ್ಬೇಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ